ಸದ್ಯ ನಶಿಸಿ ಹೋಗ್ತಿರುವಂತ ನಮ್ಮ ಮೂಲ ಸಂಸ್ಕೃತಿಗೆ ಒಂದು ರೀತಿಯಾಗಿ ಏನಂತೀರಾ ಗೊಬ್ಬರ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ನಮ್ಮ ಬಾಲಾಜಿ ಸರ್ ಈ ಜಾನಪದದ ಕಣಜ ಆಗಿದ್ದಾರೆ. ಯಾಕಂದ್ರೆ ಒಂದಿಷ್ಟು ಕಲಾವಿದರಿಗೆ ಅವರ ಜೊತೆಯಲ್ಲಿ ನಿಂತು ನಾನಿದ್ದೀನಿ ನೀವು ಮುಂದೆ ನುಗ್ಗಿ ಅಂತ, ಮತ್ತು ಸರ್ಕಾರಗಳ ಜೊತೆಯಲ್ಲಿ ಮಾತಾಡ್ತಾ ಸರ್ಕಾರ ಮತ್ತು ಕಲಾವಿದರ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಾನಪದದ ಬಾಲಾಜಿ ಸರ್. ಸರ್ ಅದ್ಭುತ ಸರ್. ಇಷ್ಟೊತ್ತಿಗೂ ನೀವು ಹಲವಾರು ವಿಚಾರಗಳನ್ನ ಹೇಳಿದ್ರಿ. ಈ ದೇಶ, ಈ ನಮ್ಮ ಭಾರತದ ಮೂಲ ಒಂದು ಜಾನಪದ ಜನಪದ, ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರಿ ಸರ್. ನಿಮ್ಮ ಒಂದು ಕಚೇರಿಯಲ್ಲಿ ನೋಡ್ತಾ ಬಂದ್ರೆ ಒಂದಿಷ್ಟು ಫೋಟೋಗಳು, ಅದು ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ಇರುವಂತ ಫೋಟೋಗಳನ್ನ ನೋಡಿದ್ವಿ ಸರ್. ಸರ್ ಮೊದಲನೇದಾಗಿ ಈ ಫೋಟೋ ಬಗ್ಗೆ ಮಾತಾಡೋಣ ಸರ್. ಇದೊಂದು ನಿಮ್ಮ ಹುಟ್ಟು ಹಬ್ಬದ ದಿನ ಯಾಕೆ ಕೊಟ್ಟಿದ್ದು ಸರ್ ಇದು? ಸರ್ ಇದು ಗದಗ ಪುಟ್ಟರಾಜ ಗವಾಯಿ ಆಶ್ರಮದಲ್ಲಿ ಒಬ್ಬ ಕಲಾವಿದ ಸರ್. ನನ್ನ ಅಪ್ಪಾಜಿ ಅಂತ ಕರೆಯೋನು. ಆ ಹುಡುಗ ನಾನು ಹುಟ್ಟುಹಬ್ಬಕ್ಕೆ ತುಮಕೂರಲ್ಲಿ ನಡೆದಂತ ಹುಟ್ಟುಹಬ್ಬಕ್ಕೆ 5 ವರ್ಷ ಮುಂಚೆ ಆ ಫೋಟೋನ ಬಂದು ಕೊಟ್ಟು ಹೋಗಿತ್ತು ಸರ್. ಸರ್ ಆಮೇಲೆ ಕೆಂಪೇಗೌಡ ಪ್ರಶಸ್ತಿ ಸರ್ಕಾರ ಕೊಡ್ತು ಸರ್. 2018ರಲ್ಲಿ ಅಂತ ಗೌರವಧನ 30,000 ರೂಪಾಯಿ ಜೊತೆಗೆ ಸರ್ಕಾರ ಕೊಟ್ಟಂತ ಪ್ರಶಸ್ತಿ ಸರ್. ಇದು ನಮ್ಮ ಸಂಘದ್ದು 1 ಲಕ್ಷ ರೂಪಾಯಿ ಪ್ರಶಸ್ತಿ ಸರ್. ಸ್ವಾಮಿ ವಿವೇಕಾನಂದ ರಾಜ್ಯ ಸಾಂಘಿಕ ಪ್ರಶಸ್ತಿ. ನಮ್ಮ ಸಂಘದಿಂದ 18 ಕ್ಷೇತ್ರಗಳಲ್ಲಿ ಕಾರ್ಗಿಲ್ ವಾರ ಆದಾಗೂ ಅಷ್ಟೇ ನಮ್ಮ ಹುಡುಗರನ್ನ 43 ಜನ ಕರ್ಕೊಂಡು ಹೋಗಿದ್ವಿ. ಗುಜರಾತ್ ಭೂಕಂಪ ಆದಂತ ಸಂದರ್ಭದಲ್ಲಿ 88 ಜನ ಕರ್ಕೊಂಡು ಹೋಗಿದ್ವಿ. ಏನ್ ವಿಷಯ ಸರ್? ಅಲ್ಲಿ ಸೇವೆ ಮಾಡ್ಲಿಕ್ಕೆ ಹೆಣಗಳು ಎಳೆದಾಕಿದ್ವಿ ಸರ್. ನೀವು ಕೇವಲ ಕಲಾ ಸರಸ್ವತಿ ಸೇವಕರಲ್ಲ, ಜನಸೇವಕರು ಸಹ. ಅದೇ ಜನಪದ ಸಂಸ್ಕೃತಿ ಕೆಲಸ ಮಾಡಿದಕ್ಕೆ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿ ಕೊಡ್ತು. ಪ್ರಥಮವಾಗಿ ನನಗೆ 1999 2000ರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಸರ್ಕಾರದ ಮಟ್ಟದ ಪ್ರಶಸ್ತಿ ಇದೆ. ಅದು ಜಿಲ್ಲಾ ಸೇವಾ ಕ್ರೀಡಾ ಸಂಸ್ಕೃತಿ, ಅದು ಸರ್ಕಾರದ ಪ್ರಶಸ್ತಿ ಸರ್. ಅದು ಅವಾಗ 1999 2000ರಲ್ಲಿ ಸಿಕ್ಕಿದಂತ ಪ್ರಶಸ್ತಿ ಸರ್. ಅದಾದ್ಮೇಲೆ 2012ರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸೇರಿ ಒಂದು ರಾಷ್ಟ್ರ ಮಟ್ಟದ ಯುವಜನೋತ್ಸವ ಅಂತ ಪ್ರತಿ ವರ್ಷ ಭಾರತ ಸರ್ಕಾರ ನಡೆಸುತ್ತೆ. ಅದರಲ್ಲಿ ನಮ್ಮ ಜನಪದ ಗೀತೆ ವಿಭಾಗದಲ್ಲಿ 25 ವರ್ಷಗಳಿಂದ ಯಾರು ತಗೊಂಡಿಲ್ಲ. ನಾವೇ ಫಸ್ಟ್ ಟೈಮ್ ಕರ್ನಾಟಕ ತಗೊಂತು. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅವರು ಒನ್ ಟೈಮ್ ಆರ್ಡರ್ ಅಂತ ಹೇಳಿ ನಮ್ಗೆ 10 ಜನಕ್ಕೆ 10 ಲಕ್ಷ ರೂಪಾಯಿ ಪ್ಲಸ್ ಯುವ ಸಬಲೀಕರಣ ಇಲಾಖೆ 1 ಲಕ್ಷ ರೂಪಾಯಿ, ಜಿಲ್ಲಾಡಳಿತ 1 ಲಕ್ಷ ರೂಪಾಯಿ ನಮ್ಗೆ ಕೊಟ್ಟು ಸಹಕಾರ ನೀಡಿದ್ದಾರೆ ಸರ್. ಸರ್ ಇದೊಂದೇನೋ ಸರ್ಟಿಫಿಕೇಟ್ ಹಾಕಿದ್ದೀರಾ? ನ್ಯಾಷನಲ್ ವರ್ಲ್ಡ್ ಯೂತ್ ಆರ್ಗನೈಸೇಷನ್ ವತಿಯಿಂದ 2022ರಲ್ಲಿ ನ್ಯಾಷನಲ್ ಫೋಕ್ಲೋರ್ ಸ್ಕಾಲರ್ ಅವಾರ್ಡ್ ಅಂತ ವಿದ್ವಾಂಸ ಪ್ರಶಸ್ತಿನ ಕೊಟ್ಟದ್ದಂತ ಸರ್. ಸರ್ ಈ ಮಧ್ಯದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ ಸರ್. ನಿಮ್ಗೆ ಇಲ್ಲಿರೋ ಪ್ರಶಸ್ತಿಗಳು ನೋಡಿದ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಯಾಕಂದ್ರೆ ಸಹಜವಾಗಿ ಯಾರಿಗೂ ಎಲ್ಲರೂ ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿಗಳನ್ನ ಸುಮ್ಮನೆ ಕೊಡಲ್ಲ. ಎಲ್ಲೋ ಬಾಲಾಜಿ ಅವರಿಗೆ ತೋರಿಸೋದು ಅದು ಪ್ರಚಾರ ಅಂತಲ್ಲ ಸರ್. ಬಾಲಾಜಿ ಅವ್ರನ್ನ ಬೆಳಕಿಗೆ ತರುವಂತ ಕೆಲಸಗಳು ಸರ್ಕಾರಗಳಾಗಿ ಇವತ್ತಿನ ಸೋಕಾಲ್ಡ್ ಮಾಧ್ಯಮಗಳು ಮಾಡಿಲ್ಲ ಅನ್ಸುತ್ತೆ ಸರ್. ನಮಗೆ ಇದ್ರ ಬಗ್ಗೆ ಮಾಡಿಲ್ಲ ಸರ್. ನಿಜನಾ ಸರ್? ಯಾಕಂದ್ರೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಿರುವಂತ ಬಾಲಾಜಿ ಅವ್ರನ್ನ ಯಾರು ಗುರ್ತಿಸಿಲ್ವಾ ಅಥವಾ ಗುರ್ತಿಸುವಂತ ಪ್ರಯತ್ನ ನೀವೇ ಮಾಡ್ಕೊಳ್ಳಿ. ಅಂದ್ರೆ 99ರಲ್ಲಿ ಒಂದಷ್ಟು ಮಾಧ್ಯಮ ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ. ಅವಾಗ ಒಂದೊಂದು ಪೇಜ್ ಬರ್ದಿದ್ರು ನನ್ನ ಬಗ್ಗೆ. ಕರ್ನಾಟಕ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲೂ ನಮ್ಮನ್ನ ಬಿಂಬಿಸಿಲ್ಲ. ಬಟ್ ಮ್ಯೂಸಿಯಂ ನಮ್ಮ ಮಾತ್ರ BTV ಮತ್ತೆ ಸುವರ್ಣ ನ್ಯೂಸ್ ಅವರೆಲ್ಲ ಒಂದ್ಸತಿ ಬಂದು ಮ್ಯೂಸಿಯಂ ತೋರಿಸಿದ್ರು. ಬಿಟ್ರೆ ನಾವು ರಿಪಬ್ಲಿಕ್ ಡೇ ಪೆರೇಡ್ಗೆ ಹೋದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಔತಣಕೂಟ, ಉಪರಾಷ್ಟ್ರಪತಿಗಳ ಮನೆಯಲ್ಲಿ, ಪ್ರಧಾನಮಂತ್ರಿಗಳ ಮನೆಯಲ್ಲಿ, ಡಿಫೆನ್ಸ್ ಮಿನಿಸ್ಟರ್ ಮನೆಗೆ ಹೋದಂತ ಆ ಸಂದರ್ಭದಲ್ಲಿ ಮಾಧ್ಯಮಗಳು ನಮ್ಮ ಪ್ರಚಾರ ಮಾಡ್ಬೋದಾಗಿತ್ತು. ಬಟ್ ಹಾಗೆ ಮಾಡ್ಲಿಲ್ಲ. ಕರ್ನಾಟಕದ ರಾಷ್ಟ್ರಪತಿ ರಾಜಭವನದಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಅಲ್ವಾ ಸರ್? ಏನ್ ಸರ್ ಈ ಫೋಟೋ? ಏನ್ ಸರ್ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದ್ರೆ ಬುಡಕಟ್ಟು ಆದಿವಾಸಿಗಳು ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಇಂದ ಬಂದಂತ ಇದ್ರಲ್ಲಿ ನಾನು ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರನಾಗಿದ್ದಂತ ಸಂದರ್ಭದಲ್ಲಿ ಅವು ಎಲ್ಲಾ ರಾಜ್ಯಗಳ ಕಲೆಗಳಿಗೆ ಒಂದು ತೀರ್ಪುಗಾರಕ್ಕೆ ಅಂತ ಕರೆದಿರ್ತಾರೆ ಸರ್. ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅದನ್ನ ನಾನು ತೀರ್ಪುಗಾರರಾಗ ಗವರ್ನರ್ ಗ್ರೂಪ್ ಫೋಟೋಗೆ ಕರೆದಿದ್ರು ಸರ್. ಅದು ಅದೇ ತರ ಪ್ರಧಾನಮಂತ್ರಿಗಳಿದ್ದಾರೆ ನಮ್ಮ ಮನಮೋಹನ್ ಸಿಂಗ್ ಅವರು. ಅವ್ರ ಜೊತೆ ನಾನು ಗಣರಾಜ್ಯೋತ್ಸವ ಪೆರೇಡ್ಗೆ ಕರ್ನಾಟಕನ ಸಾಂಸ್ಕೃತಿಕ ತಂಡ ಲೀಡ್ ಮಾಡಿದ್ದೆ ಸರ್ 2008ರಲ್ಲಿ. ಅವಾಗ 1 ತಿಂಗಳ ಕಾಲ ಆರ್ಮಿ ಬೇಸ್ ಅಲ್ಲಿ ಇದ್ದು ಅವಾಗ ರಜಪತ್ ಅಲ್ಲಿ ನಡ್ಕೊಂಡು ಹೋಗುವಂತ ಒಂದು ದೊಡ್ಡ ಅದೃಷ್ಟ ನಮ್ಗೆ ಸಿಕ್ತು ಸರ್. ಅವಾಗ ಅಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿನ ನೀವು ರಾಜಮಾರ್ಗದಲ್ಲಿ ತೋರಿಸಿದ್ದೀರಾ? ಹೌದು, ಖಂಡಿತ ಸರ್. ಸರ್ ಇದು ಸರ್ ಇದೆಲ್ಲ ಒಂದೇ. 2008ರಲ್ಲಿ
ನಮ್ದು RD ಪೀರಿಯಡ್ ಮುಗಿದ ಮೇಲೆ ಹಾ, ಮನೆ ಕರೀತಾರೆ ಸರ್ ಸರಿ, ಔತಣಕೂಟಕ್ಕೆ. ಯಾರು ಸರ್? ರಾಷ್ಟ್ರಪತಿಗಳೇ ಕರೀತಾರೆ. ಹೌದು, ಅವ್ರ ಮನೆ ಅವ್ರ ಜೊತೆಲೆ ಔತಣಕೂಟ ಮಾಡಿ. ಎಷ್ಟು ಜನ ಕರೆದಿದ್ರು ಸರ್? ಎಲ್ಲಾರು ಕರೆಯಲ್ಲ, 30 ಜನ ಅಷ್ಟೇ ಕರೆದಿದ್ರು. ಅಲ್ಲಲ್ಲ ಸರ್, ಎಲ್ಲಾ ರಾಜ್ಯದ ಗೆದ್ದಿರ್ತಾರೆ, ಯಾವ ಪೀರಿಯಡ್ ಅಲ್ಲಿ ಯಾವ ಗೆದ್ದಿರ್ತಾರೆ ಆ ತಂಡ ಮಾತ್ರ ಕರೀತಾರೆ. ಅದ್ಭುತ. 2008ರಲ್ಲಿ ನಾವು ಕರ್ನಾಟಕದಿಂದ ನೀವು ಗೆಲ್ಸಿದೀರಾ. ಹೌದು, ಅದ್ಭುತ ಸರ್, ಒಂದು ಒಳ್ಳೆ ಕೆಲಸ ಮಾಡಿದೀರಾ. ಅವತ್ತಿಗೆ ಕರ್ನಾಟಕದ ಕೀರ್ತಿನ ಇಡೀ ರಾಷ್ಟ್ರಕ್ಕೆ ತೋರಿಸಿದೀರಾ ಸರ್. ಇದೊಂದು ಪ್ರಶಸ್ತಿ ಇದೆ. ಕೆಂಪೇಗೌಡ ಇದು ನಂದು ಪುಸ್ತಕ ಅರಿವಿನ ಮನೆಯಲ್ಲಿ ಗುರುವನ್ನು ಕೂಡಿದ ನನ್ನ ಪುಸ್ತಕನ ರಾಜ್ಯಪಾಲರು ಕೊಡ್ತಾ ಇರ್ತಕ್ಕಂಥದ್ದು ಸರ್. ನೀವು ಪುಸ್ತಕನೂ ಬರ್ದಿದ್ದೀರಾ? ಹೌದು ಸರ್, 5-6 ಪುಸ್ತಕ ಬಂದಿದೆ. ನೀವು ಆಲ್ರೌಂಡರ್ ಸರ್, ಗವಾಸ್ಕರ್ ಇದ್ದಂಗೆ ನೀವು, ಹಂಗಂದ್ರೆ ಅಲ್ವಾ? ನಾವು ಅವಾಗ ನನ್ನ ಪುಸ್ತಕನ ಅವ್ರಿಗೆ ರಾಜಭವನದಲ್ಲಿ ಕೊಡ್ತಾ ಇದ್ದೀನಿ ಸರ್. ಅದ್ಭುತ ಸರ್. ಇದು ಹೆಚ್ಚು ಕಡಿಮೆ 3-4 ಜನ ಮುಖ್ಯಮಂತ್ರಿಗಳ ಜೊತೆ ಇದ್ದೀರಾ ಸರ್? 4 ಜನ. ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ಮತ್ತೆ ಸದಾನಂದ ಗೌಡ್ರು, ಬೊಮ್ಮಾಯಿ ಸಾಹೇಬ್ರು. ಸರ್, ನಾನು ಜಾನಪದ ಪ್ರಪಂಚ ಪ್ರಶಸ್ತಿ ಪ್ರದಾನಕ್ಕೆ ಮುಖ್ಯಮಂತ್ರಿಗಳು ಅವಾಗ ನಮ್ಮ ಪ್ರಶಸ್ತಿ ಪ್ರದಾನಕ್ಕೆ ಗೆಸ್ಟ್ ಆಗಿದ್ರು. ನಾನು ರಾಜ್ಯಾಧ್ಯಕ್ಷ ಆಗಿದ್ರು. ನನ್ನ ಜೊತೆಗೆ ಅವರು ಇದು ನಾನೊಂದು ಬುಡಕಟ್ಟು ಕಲಾವಿದರ ಒಂದು ಸಮಾವೇಶ ಮಾಡಿದ್ದೆ. ಸದಾನಂದ ಗೌಡರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು. ನಾನು ಸರ್ಕಾರಿ ಪ್ರಥಮ ದರ್ಜೆ ರಾಮನಗರದಲ್ಲಿ ಒಂದು ಜಾನಪದ ಹಬ್ಬ ಮಾಡಿದಾಗ ಅವರು ಮುಖ್ಯಮಂತ್ರಿಗಿದ್ದಾಗ ಬಂದು ಆ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡೆ. ಮತ್ತೆ ಯುವ ನೀತಿ ತಜ್ಞರ ಸಮಿತಿ ಸದಸ್ಯನಾಗಿದ್ದೆ ಸರ್ ನಾನು. ಚಾನು ಚಕ್ರವರ್ತಿ ಸೂಲಿಬೆಲೆ ನಾವೆಲ್ಲ ಅವಾಗ ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ಸರ್. ನಾನು ಸಚಿವರಾದಂತ ಅಶ್ವಥ್ ನಾರಾಯಣ ಅವರು, ನಾರಾಯಣ ಗೌಡ್ರು, ಸೋಮಣ್ಣ, ಯುವ ನೀತಿ ತಜ್ಞರ ಸಮಿತಿ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯಂ, ಸರ್ಕಾರದ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಅವರು ಎಲ್ಲ ಅಟೆಂಡ್ ಆಗಿ ಸರ್ಕಾರಕ್ಕೆ ನಾವು ಯುವ ನೀತಿ ವರದಿ ಕೊಟ್ಟು ಈಗಾಗ ಯುವ ನೀತಿ ಜಾರಿಯಲ್ಲಿದೆ ಸರ್. ಸರ್, ನಿಮ್ಮ ಮನೆ ಪ್ರೇಕ್ಷಕರಿಗೆ ಇನ್ನು ವಿಶೇಷತೆ ಏನ್ ತೋರಿಸ್ತೀರಾ ಸರ್? ನಿಮ್ಮಲ್ಲಿ ಇರುವಂತಹ ವಿಶೇಷ ಸರ್, ಮಲ್ಲೇಶ್ವರ ಅಂತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಒಂದು ಗೊಂಬೆ ಕಾಲೋನಿನೇ ಇದೆ ಸರ್. ಅಲ್ಲಿ ಸುಮಾರು ಒಂದು 50 ಜನ ಗೊಂಬೆ ಆಟ ಆಡಿಸ್ತಕ್ಕಂಥ ಕುಟುಂಬಗಳಿದೆ. ಅವ್ರು ನನ್ಗೆ ಉಡುಗೊರೆ ಕೊಟ್ಟಂತ ಒಂದು ನಾರದ ಪಾತ್ರಧಾರಿ ಅಂತ ಒಂದು ಸೂತ್ರದ ಗೊಂಬೆ 150-200 ವರ್ಷದ ಹಳೆದಿದೆ. 200 ವರ್ಷದ ಸರ್? ಹೌದು ಸರ್. ಇನ್ನೂ ಕಾಪಾಡಿದ್ದೀರಾ ಸರ್? ಅದ್ಭುತ ಸರ್. ಸರ್, ಇದು 200 ವರ್ಷ ಆಯುಸ್ಸಿರುವಂತ ಗೊಂಬೆನಾ ಸರ್? ಹೌದು ಸರ್, ಖಂಡಿತ 200 ವರ್ಷ ಚರ್ಮದಲ್ಲಿ ಮಾಡಿರ್ತಕ್ಕಂಥದ್ದು. 200 ವರ್ಷ ಹಳೆ ಮುಟ್ಬೋದಾ ಸರ್? ಮುಟ್ಬೋದು ಸರ್. ಸರ್, 200 ವರ್ಷ ಸರ್? ಸರ್, ಅವತ್ತಿಗೆ ಮಾಡಿದಂತ ಪೇಂಟಿಂಗ್ ಇದು? ಅದೇ ಸರ್, ಅದೇನು ಬದಲಾವಣೆ ಆಗಲ್ಲ. ಅದು ಗಿಡಮೂಲಿಕೆಗಳಿಂದ ಮಾಡಿರೋ ಪೇಂಟಿಂಗ್ ಸರ್. ಓ, ಇದು ಆರ್ಟಿಫಿಷಿಯಲ್ ಪೇಂಟ್ ಅಲ್ಲ? ಹೊಸ ಕಾಲದ ಪೇಂಟಿಂಗ್ ಅಲ್ವೇ ಅಲ್ಲ ಸರ್, ಹೋಗೋದೇ ಇಲ್ಲ, ಬದುಕಿರೋದು ಸರ್. ಅದ್ಭುತ ಸರ್. ಈ ರೀತಿಯ ಒಂದು ಅದ್ಭುತ ತೋರಿಸಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಸರ್. ನಮ್ಮ ಪ್ರೇಕ್ಷಕರು ಮಾಡ್ಕೊಂಡ್ರ ಪುಣ್ಯ. ಯಾಕಂದ್ರೆ ಇವೆಲ್ಲ ಒಂದು ನೋಡಿ, ಇಲ್ಲೆಲ್ಲೋ ನೀವು ಮೂಲೆಯಲ್ಲಿ ಇಟ್ಟಿದ್ದೀರಾ, ಅಂದ್ರೆ ನೀವೊಂದು ರೂಮಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀರಾ. ಓಕೆನಾ? ಇದು ಸಹಜವಾಗಿ ಯಾರಿಗೂ ಗೊತ್ತಾಗಲ್ಲ ಸರ್. ಒಂದು 200 ವರ್ಷದ ನಮ್ಮ ಮೂಲ ಸಂಸ್ಕೃತಿಯ ಒಂದು ಗೊಂಬೆನ ನೋಡಿದಂತ ಪುಣ್ಯ ಮತ್ತು ಆ ತೃಪ್ತಿ ನಮ್ಗಿದೆ ಸರ್.